ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಸಂಘದ ಸಂಸ್ಥಾಪಕರಾದ ಬಿಎಂ ಮುನಿಮಾರಪ್ಪನವರ ಮಾರ್ಗದರ್ಶನದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಜೈ ಭೀಮ್ ಶ್ರೀನಿವಾಸ್ ಹಾಗೂ ಧನರಾಜ್ ನಾಗವಂಶಿರವರ ನೇತೃತ್ವದಲ್ಲಿ ಬೆಂಗಳೂರಿನ ಹೊಸ ಬಿನ್ನಮಂಗಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 135ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಮೊದಲಿಗೆ ಹೊಸ ಬಿನ್ನಮಂಗಲದ ಮುಖ್ಯ ರಸ್ತೆಯಲ್ಲಿರುವ ಅಂಬೇಡ್ಕರ್ ರವರ ಪ್ರತಿಮೆಗೆ ಇಂದಿರಾನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುದರ್ಶನ್ ರವರು, ಎಸಿಟಿ ರಂಗಪ್ಪರವರು ಹಾಗೂ ಮುನಿ ಮಾರಪ್ಪನವರು ಪುಷ್ಪಹಾರ ಹಾಕಿ ನಮನ ಸಲ್ಲಿಸಲಾಯಿತು. ನಂತರ ಅತಿಥಿಗಳಿಗೆ ಸನ್ಮಾನ ಮಾಡಿ ಡಾಕ್ಟರ್ ಅಂಬೇಡ್ಕರ್ ರವರ ಭಾವಚಿತ್ರವನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಸಿವಿ ರಾಮನ್ ನಗರ ಸರ್ಕಾರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರತಿಯೊಬ್ಬರಿಗೂ ಬಿರಿಯಾನಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಘದ ಮಹಿಳಾ ಘಟಕದ ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀಮತಿ ಭಾಗ್ಯ, ಸ್ಥಳೀಯರು ಹಾಗೂ ಸಾಕಷ್ಟು ಕಾರ್ಯಕರ್ತರು ಭಾಗಿಯಾಗಿದ್ದರು. ನನ್ನ ಹೆಸರು BM ಮುನಿಮಾರಪ್ಪ ಅಂತೇಳಿ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಚಾಲಕರಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿರ್ತೀವಿ, ಸಮಾಜ ಸೇವೆ ಮಾಡ್ತಾಯಿರ್ತೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ನಾವೆಲ್ಲರೂ ಕೂಡ ಸೇರಿ, ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸೇರಿ ಚರ್ಚಿಸಿ ನಾವು ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಎಲ್ಲ ಕಡೆ ಕೂಡ ನಾವು ಸಿಹಿ ಕೊಡೋವಂಥದ್ದು, ಅವ್ರನ್ನ ನಮನ ಮಾಡ್ಕೊಳೋವಂಥದ್ದು, ನೆನೆಸ್ಕೊಳೋವಂಥದ್ದು, ಬಿರಿಯಾನಿ ಹಾಕ್ಸೋವಂಥದ್ದು ಇವೆಲ್ಲ ಕೂಡ ನಡೀತಾ ಇದೆ. ಆಗೋದು ಸಂತೋಷದ ವಿಚಾರ. ಆದರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು 15% ಜನರಿಗೆ ರಕ್ತ ಸಿಗದೆ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲರ ಗಮನಕ್ಕೂ ಇದೆ. ಆ ಕಾರಣಕ್ಕೆ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ನಾವು ನಮ್ಮ ಸಂಘಟನೆಯವರು ಹಾಗೂ ಸ್ನೇಹಿತರುಗಳು ಎಲ್ಲರೂ ಕೂಡ ಸೇರಿ ಕೊಡ್ತಕ್ಕಂಥ ರಕ್ತ ಏನಿದೆ ಇದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಲ್ಲದೆ ನೇರವಾಗಿದ್ದು ಸರ್ಕಾರಿ ಗೌರ್ಮೆಂಟ್ ಆಸ್ಪತ್ರೆಗೆ ಕೊಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಈಗ ಬ್ಲಡ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಯಾಕೆ ನಾವು ಸರ್ಕಾರಿ ಆಸ್ಪತ್ರೆಗೆ ಕೊಡಬೇಕಂತಂದರೆ, ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಕ್ಕಂಥವ್ರೊಬ್ಬ ಆಟೋ ಚಾಲಕ, ಒಬ್ಬ ಹಣ್ಣು ಮಾರೋರು, ಒಬ್ಬ ಗಾರಿ ಕೆಲಸ ಮಾಡೋನು, ಕೂಲಿ ಕಾರ್ಮಿಕರು, ಸ್ಲಮ್ಮು ಪ್ರದೇಶದಲ್ಲಿ ವಾಸ ಮಾಡುವಂಥ ನಮ್ಮ ಬಡವರು ತುಂಬ ಜನ ಹೋಗೋದಕ್ಕಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. BPL ಕಾರ್ಡ್ ಇರ್ತಕ್ಕಂಥವ್ರು ಅಲ್ಲ, ಅವ್ರಿಗೆ ಬ್ಲಡ್ ಸಿಗದೇ ಇದ್ದಾಗ ಹಾಸ್ಪಿಟ್ಲಲ್ಲಿ ಬ್ಲಡ್ ಇದ್ದರೆ ಕೊಡ್ತಾರೆ. ಇಲ್ಲ ಅಂತಂದರೆ ಅವರು ಭಾಳಷ್ಟು ಬ್ಲಡ್ಡಿಗೆ ಅಲದಾಡುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ನಮ್ಮ CV ರಾಮನ್ ನಗರ್ ಜನರಲ್ ಆಸ್ಪತ್ರೆಯಲ್ಲಿ ಬ್ಲಡ್ ಇಲ್ಲ ಅಂತಕ್ಕಂಥ ಮಾತನ್ನು ಬರಬಾರ್ದು ಅಂಥೇಳಿ
ನಾವಿವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇದು ಸೇರಿ ನಾವು 3ನೇ ವರ್ಷ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರೋದು, ರಕ್ತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾವೊಬ್ಬ ಬಡವ್ರಿಗೂ ಕೂಡ ಚಿಕಿತ್ಸೆ ಅಂತ ಹೋದಾಗ ಅಲ್ಲಿ ಸರ್ ಸಿ ವಿ ರಾಮನ್ ನಗರಲ್ಲಿ ಚೆನ್ನಾಗೇ ಸ್ಪಂದಿಸ್ತಾರೆ. ಆಮೇಲೆ ನಾನು ರಾಜೇಶ್ ಸರ್ ಬಗ್ಗೆ ಹೊಗಳಿಕೆ ಅಲ್ಲ, ಯಾರೇ ಫೋನ್ ಮಾಡಿದ್ರು ಕೂಡ ಅವ್ರು ಅಟೆಂಡ್ ಮಾಡ್ತಾರೆ. ನಾನೊಂದು ಸೂಪರ್ಡೆಂಟು ಅಂತ ಏನೋ ಒಂದು ಪ್ರೌಡ್ ಇವೆಲ್ಲ ಇಲ್ಲದೆ ಯಾರೇ ಫೋನ್ ಮಾಡಿದ್ರು ಫೋನ್ ಅಟೆಂಡ್ ಮಾಡ್ತಾರೆ, ಸ್ಪಂದಿಸ್ತಾರೆ, ಡಾಕ್ಟ್ರುಗಳನ್ನ ಕರೆಸಿ ಮಾತಾಡ್ತಾರೆ, ಒಂದು ಕಾಯಿಲೆ ಬಗ್ಗೆ, ಒಂದು ರೋಗಿಯ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಿ ಅವ್ರನ್ನ ಗುಣಮುಖರಾಗಿ ಕಳಿಸ್ತಾರೆ. ಆ ಕಾರಣಕ್ಕಾಗಿ ಇಂಥ ಸೂಪರ್ಡೆಂಟು ನಮ್ಮ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಸರ್, ತಮಗೆ ಧನ್ಯವಾದಗಳು ಹೇಳ್ತೀನಿ ಸರ್. ವಿಶೇಷವಾಗಿ ಅಂಥ ಒಳ್ಳೆಯವ್ರ ಜೊತೆ ಸೇರಿ ಇವತ್ತು ಬ್ಲಡ್ ಕ್ಯಾಂಪ್ ಇವತ್ತು ಹಾಸ್ಪಿಟ್ಲಿಂದನೇ ಮಾಡ್ತಾ ಇರೋದು. ನಮ್ಮ ಬ್ಲಡ್ ಕ್ಯಾಂಪಿಗೆ ಭಾಳಷ್ಟು ಸಹಕಾರ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ರಕ್ತ ಕೊಡ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಸಂಘಟನೆ ಮುಖಂಡರಿಗೂ ಕೂಡ ಈ ಬ್ಲಡ್ ಕೊಡ್ತಕ್ಕಂಥದ್ದು ಇನ್ನೂ ಕೂಡ ಬರುವಂಥ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಆಗಲಿ ಅಂಥೇಳಿ. ಈಗ ನಮ್ಮ ಇಂದ್ರಾನಗರ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುದರ್ಶನ್ ಸರ್ ಅವರು ಬಂದಿದ್ದರು. ಅವರು ಕೂಡ ಬಂದು ಮಾಲಾರ್ಪಣೆ ಮಾಡಿ ಹೊರಟರು. ಭಾಳಷ್ಟು ಜನಗಳಿಗೆ ಮತ್ತು ಬಡವರಿಗೆ ಅನ್ಯಾಯಕ್ಕೆ ಒಳಗಾದಂಥವ್ರಿಗೆ ನ್ಯಾಯ ಒದಗಿಸುವಂತಕ್ಕಂಥ ಕೆಲಸ ಅವರು ಮಾಡ್ತಾಯಿದ್ದಾರೆ. ಸಂಘ ಸಂಸ್ಥೆಗಳು ಹೋದಾಗ ಸ್ಪಂದಿಸುವಂಥದ್ದು, ಅವರ ಮಾತುಗಳನ್ನು ತಗೊಳ್ಳೋ ಅಂಥದ್ದು, ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಆಮೇಲೆ ಏನೀಗ ರಕ್ತ ಕೊಡತಕ್ಕಂಥವ್ರು ಭಯ ಬೀಳ್ತೀರ, ನಾನು ರಕ್ತ ಕೊಟ್ಟರೆ ಏನಾಗುತ್ತೋ, ಏನೇನು ಆಗ್ಬಿಡ್ತದೆ ಅಂತಕ್ಕಂಥದ್ದು. ಆ ರೀತಿ ಏನೂ ಆಗೋಲ್ಲ. ನಾನು ಸುಮಾರು 20 ವರ್ಷದಿಂದ 14 ಸಾರಿ ಬ್ಲಡ್ ಕೊಟ್ಟಿದ್ದೀನಿ. ಈಗ ಬ್ಲಡ್ ಕೊಟ್ಟರೆ 14ನೇ ಸಾರಿ ಬ್ಲಡ್ ಕೊಟ್ಟಿರ್ತೀನಿ. ನನಗೆ ಯಾವುದೇ BP ಶುಗರು ಇಲ್ಲ, ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀನಿ, ಒಳ್ಳೆ ಊಟ ಮಾಡ್ತೀನಿ, ಮಲ್ಕೊಂಡ್ರೆ ಚೆಕ್ಕಂತ ನಿದ್ದೆ ಬರ್ತದೆ, ಯಾವುದೇ ವ್ಯಾಧಿಗಳು ನನಗೆ ಎಂಥದ್ದು ಇಲ್ಲ. ಯಾರು ರಕ್ತದಿಂದ ನರಳ್ತಾ ಇದ್ದಾರೆ, ರಕ್ತ ಇಲ್ಲ ಅಂತೇಳಿ ಅವ್ರಿಗೆ ರಕ್ತ ಕೊಡೋದ್ರ ಮುಖಾಂತರವಾಗಿ ಒಬ್ಬರಿಂದ 3 ಜನಕ್ಕೆ ಅನುಕೂಲ ಆಗುತ್ತೆ, 3 ಜನರು ಪ್ರಾಣ ಉಳಿತದೆ ಅಂತಂದರೆ ಅದಕ್ಕಿಂತ ದೊಡ್ಡ ಸೇವೆ ಇನ್ಯಾವುದು ಇಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಅದೇ ರೀತಿ ತಾವು ಅಂದ್ಕೊಂಡ್ರೆ ಬಡವರಿಗೆ ಬಡವರಾಗಿ ನಿಂತು ನಾವು ಸಹಾಯ ಮಾಡಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲೇ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ರಕ್ತವನ್ನು ಕೊಟ್ಟರೆ ಬಡವ್ರಿಗೆ ಅನುಕೂಲ ಆಗುತ್ತೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ರಕ್ತ ಕೊಟ್ಟರೆ ಶ್ರೀಮಂತರಿಗೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು AC ಮಲ್ಕೊಂಡು ಬ್ಲಡ್ ಕೊಡೋದು ಬಿಟ್ಟು ಎಲ್ಲೋ ಇಂಥ ಜಾಗದಲ್ಲಿ ನಾವು ಬ್ಲಡ್ ಕೊಟ್ಟು ಸರ್ಕಾರಿ ಹಾಸ್ಪಿಟ್ಲ್ ಕೊಟ್ಟರೆ ಬ್ಲಡ್ಡು ಬಡವ್ರಿಗೆ ಒಳ್ಳೆಯದಾಗತಕ್ಕಂಥ ಉದ್ದೇಶದಿಂದ ಅದೇ ರೀತಿ ಇವತ್ತು ನಮಗೆ ಸ್ಪಂದಿಸ್ತಾ ಇರ್ತಕ್ಕಂಥ ನಮ್ಮ ಮಾಧ್ಯಮದವರು, ಪ್ರಜಾಮಾರ್ಗ ಮತ್ತು ಇತರೆ ಇರ್ತಕ್ಕಂಥ ಚಾನಲ್ಗಳವ್ರಿಗೆ ಈ ರೀತಿ ಒಂದು ಬಡವರ ಕಾರ್ಯವನ್ನು, ಒಂದು ಸಿದ್ಧಾಂತಗಳನ್ನು, ಈ ಒಂದು ಕ್ರಿಯೆಯನ್ನು ನೋಡಿ ನಮಗೆ ಸ್ಪಂದಿಸ್ತಾ ಇರ್ತಕ್ಕಂಥ ನಮ್ಮ ಚಾನಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಎಲ್ರಿಗೂ ಕೂಡ ಮತ್ತೊಂದು ಸಾರಿ 135ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್. ಮೊದಲನೇದಾಗಿ ಇವತ್ತು ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಏನು ಸರ್ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರ ಹೊಸ ಬಿಂಡ್ಮಂಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ನಾವು ಇದೇ ರೀತಿ ಪ್ರತಿ ವರ್ಷವೂ ಸಹ ನಮ್ಮ ಏನು ಸಿ ವಿ ರಾಮನ್ ನಗರು ಹಾಸ್ಪಿಟ್ಲಿದೆ, ಅದು ಸರ್ಕಾರಿ ಹಾಸ್ಪಿಟ್ಲು. ಆ ಹಾಸ್ಪಿಟ್ಲಿಗೆ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಪ್ರತಿ ವರ್ಷವೂ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಗ್ರಾಮದ ನಿವಾಸಿಗಳು ಎಲ್ಲರೂ ಒಳಗೊಂಡಂಗೆ ರಕ್ತದಾನವನ್ನು ಪ್ರತಿ ವರ್ಷ ನಾವು ನೀಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ಬೃಹತ್ ಸಂಖ್ಯೆಯಲ್ಲಿ ನಾವೆಲ್ಲ ಪಾಲ್ಗೊಂಡು ಈ ವರ್ಷವೂ ಸಹ ನಾವು ಸಿ ವಿ ರಾಮನ್ ನಗರ ಹಾಸ್ಪಿಟ್ಲಿಗೆ ಬ್ಲಡ್ಡನ್ನು ಡೊನೇಟ್ ಮಾಡ್ತಾಯಿದ್ದೀವಿ. ಇವತ್ತು ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಇಡೀ ವಿಶ್ವಕ್ಕೆ ಬೆಳಕು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ವರ್ಲ್ಡ್ ನಾಲೆಜ್ ಡೇ ಅಂತ ಭಾರತ ಅಲ್ಲ, ಇಡೀ ವಿಶ್ವನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಮ್ಮ ಡಾಕ್ಟರ್ ರಾಜೇಶ್ ಸರ್ ಬಗ್ಗೆ ನಮ್ಮ ಮುನ್ಮಾರಪ್ಪನವರೆಲ್ಲ ತಿಳಿಸೋರೆ. ಅವರು ಯಾವುದೇ ಜಾತಿಯಾಗಿರಲಿ, ಯಾವುದೇ ಸಂಘಟನೆ ಆಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಕಷ್ಟ ಅಂತ ಅವರಿಗೆ ಒಂದು ಕರೆ ಮಾಡಿ ಅವ್ರಿಗೆ ತಿಳಿಸಿದ್ರೆ ಕೂಡಲೇ ಸ್ಪಂದಿಸ್ತಾರೆ, ಫೋನನ್ನು ತೆಗಿತಾರೆ. ಮತ್ತು
ಆಚೆ ಯಾರನ್ನೂ ತುಂಬ ಹೊತ್ತು ಕೂತು ವೈಟ್ ಮಾಡಿಸಲ್ಲ. ಪ್ರತಿಯೊಬ್ಬ ಕಟ್ಟ ಕಡೆಯ ಬಡವ ಬಂದ್ರೂ ಒಳಗಡೆ ಕರೆದು ಏನಪ್ಪ ಕಷ್ಟ ಅಂತೇಳಿ ಇಮಿಡಿಯೇಟ್ಲಿ ನಿನಗೆ ಬ್ಲಡ್ ಇಲ್ವಾ ಅಥವಾ ನಿನಗೇನು ಸಮಸ್ಯೆ ಇದೆ ಅಂತೇಳಿ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಡು ಬಡವನಿಗೆ ಒಂದು ಎಕ್ಸ್ಟ್ರಾ ಮಾಡಬೇಕು ಅಥವಾ ಒಂದು ಸ್ಕ್ಯಾನಿಂಗ್ ಮಾಡಬೇಕಂದ್ರೆ ಇಲ್ಲೇನಾದರೂ ತಡೆ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ, ಕ್ಯೂವಲ್ಲಿ ಏನಾದರೂ ನಿಂತ್ಕೊಬೇಕಂದ್ರೆ ಅದನ್ನು ಸಹ ಆಚೆ ಬರೆದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಬಿಟ್ಟು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವರು ಉತ್ತಮವಾದ ನಮ್ಮ ರಾಜೇಶ್ ಸರ್ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವರು ಇರೋ ತನಕ ನಮ್ಮ ಸಿ ವಿ ರಾಮನಗರ ಹಾಸ್ಪಿಟ್ಲಲ್ಲಿ ಮುಖ್ಯಸ್ಥರಾಗಿ ಇರಬೇಕಂತ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಈ ಪ್ರಕೃತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ಭೀಮಾ ಧನ್ಯವಾದಗಳು. ಜೈ ಭೀಮ್, ಜೈ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ. ಎಲ್ಲರಿಗೂ ಜೈ ಭೀಮ್. ಇವತ್ತೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಹಬ್ಬ, ಹಂಗಾಗ್ಬಿಟ್ಟು ಎಲ್ಲರೂ ನಾವು ಸೇರಿದ್ದೀವಿ. ನಮ್ಮ ಸಂಘಟನೆ ಕಡೆಯಿಂದ ಒಂದು 3 ವರ್ಷದಿಂದನೂ ಇಲ್ಲಿ ಬ್ಲಡ್ ಕ್ಯಾಂಪ್ ನಡೀತಾ ಇದೆ. ಇದು ಕಂಟಿನ್ಯೂ ಆಗುತ್ತೆ. ಇವತ್ತಿನ ದಿವಸ ಏನಂದರೆ ಎಲ್ಲ ಕಡೆನೂ ವಿಶೇಷವಾಗೇ ಇರುತ್ತೆ. ತುಂಬ ಜನ ಎಲ್ಲ ಕಡೆನೂ ಬ್ಲಡ್ ಡೊನೇಟ್ ಮಾಡ್ತಾರೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಈ ವರ್ಷವೂ ಇದೇ ಥರ ಪ್ರಯತ್ನ ಪಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್. ಡಾಕ್ಟರ್ ರಾಜೇಶ್, ಮೆಡಿಕಲ್ ಸೂಪರ್ಡೆಂಟ್ ಸರ್, ಸಿ ವಿ ರಾಮನ್ ಜನರಲ್ ಹಾಸ್ಪಿಟ್ಲ್, ಇಂದಿರಾನಗರ್ ಇವತ್ತಿಂದ ನಾನು ಬಂದಿದ್ದೀನಿ. ನಮ್ಮ ಮುನಿಮಾರಪ್ಪರಾಜು DSS ಸಂಸ್ಥಾಪಕರ ಅಧ್ಯಕ್ಷರು ಮತ್ತು ಕೆಲವು ಮೆಂಬರ್ಸು ಬಂದು ಪ್ರತಿ ವರ್ಷ ಕೂಡ ಅಂಬೇಡ್ಕರ್ ದಿನಾಚರಣೆ ದಿನ ರಕ್ತದಾನ ಶಿಬಿರ ಏರ್ಪಡಿಸ್ತಾರೆ. ಲಾಸ್ಟ್ ಟೈಮು ಕೂಡ ಏರ್ಪಡಿಸಿದ್ರು. ಅದು ನಮ್ಮ ಅಲ್ಲಿ ಬರ್ತಕ್ಕಂಥ ಆಸ್ಪತ್ರೆಗೆ ಬರ್ತಕ್ಕಂಥ ಬಡ ರೋಗಿಗಳಿಗೆ ತುಂಬ ಎಮರ್ಜೆನ್ಸಿ ಕೇಸಸ್ಸು, ಎಲ್ಲ ಕೇಸಸ್ಗೂ ಕೂಡ ತುಂಬ ಸಹಾಯ ಆಗುತ್ತೆ. ಅದಕ್ಕೆ ಅವರಿಗೆ ನಾವು ನಮ್ಮ ಆಸ್ಪತ್ರೆ ಸಿಬ್ಬಂದಿ, ನಮ್ಮ ಆಸ್ಪತ್ರೆ ಪರವಾಗಿ ಮುನಿಮಾರಪ್ಪರಾಜು ಮತ್ತು ಇತರೆ ಅವರ ಎಲ್ಲ DSS ಕಾರ್ಯಕರ್ತರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇದು 135ನೇ ಅಂಬೇಡ್ಕರ್ ದಿನಾಚರಣೆ ಎಂದು ಅಂಬೇಡ್ಕರ್ ಅವರ ಜೀವನೋದ್ದೇಶ ಮತ್ತು ಅವರ ಒಂದು ಇದನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈ ದಿನ ಏಪ್ರಿಲ್ 14ರಿಂದ ಏನಕ್ಕೆ ನಾವು ಅಂಬೇಡ್ಕರ್ ಜಯಂತಿ ಮಾಡ್ತೀರ ಅನ್ನೋದು 140 ಕೋಟಿ ಜನನೂ ತಿಳ್ಕೊಬೇಕು. ನಮ್ಗೆ 1947 ನಮ್ಗೆ ಸ್ವತಂತ್ರ ಬಂತು. ಸ್ವತಂತ್ರ ಬಂದಿನೂ 1 ವರ್ಷ ನಮಗೆ ಸ್ವತಂತ್ರ ಬಂದಿಲ್ಲ, ಬರೀ ಸುಮ್ಮನೆ 1 ವರ್ಷ ಇತ್ತು. ಆಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಲಿ, ನೆಹರು ಆಗಲಿ, ಗಾಂಧೀಜಿ ಆಗಲಿ ಎಲ್ಲ ಹೋಗ್ಬಿಟ್ಟು ನಮ್ಮ ಪ್ರಪಂಚಕ್ಕೆ ಸಂವಿಧಾನ ಬರೆದವರು ರೆಡ್ ಮಾರ್ಟಿನ್ ಲೂಟಿನು, ಕಾಲ್ ಮಾರ್ಕ್ಸು, ಅಮೇರಿಕಕ್ಕೆ ಬರೆದ ಸಾರ್ವೆರ್ ಜಿನ್ನಾ ಅವ್ರ ಹತ್ರ ಹೋಗಿ ಕೇಳ್ತಾರೆ ಎಲ್ಲರೂ, ನಮ್ಮ ಭಾರತಕ್ಕೊಂದು ಸಂವಿಧಾನ ಬರ್ಕೊಡಿ ಅಂತ. ಆವಾಗ ಅವ್ರು ಹೇಳ್ತಾರೆ, ಎಲ್ಲದಕ್ಕೂ ದೊಡ್ಡ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಹತ್ರ ಇದ್ದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಸಂವಿಧಾನ ಬರ್ಕೊಳ್ಳಿ. ನಮ್ಮದು ಈ ಅಮೇರಿಕಾ, ಲಂಡನ್ ಎಲ್ಲ 5 ಕೋಟಿ 7 ಕೋಟಿ 10 ಕೋಟಿ ಜನ ಇರೋದು, ನಾವು ಇದಕ್ಕೆ ಸಂವಿಧಾನ ಬರೆದ್ಬಿಡ್ತೀರಿ. ನಿಮ್ಮ ದೇಶದಲ್ಲಿರೋದು 1937ರಲ್ಲಿ 37 ಕೋಟಿ ಜನ ಇದ್ರು ಆವಾಗೆ. ಈಗ 140 ಕೋಟಿ ಚಿಲ್ಲರೆ ಆಗಿದ್ದಾರೆ. ಅಲ್ಲೋಗಿ ಬರೀರಿ ಅಂದ್ಬಿಟ್ಟು ಆವಾಗ ಬಾಬಾ ಸಾಹೇಬ್ರು ಅಂಬೇಡ್ಕರ್ನ ಬಂದು ಕರಡು ಅಧ್ಯಕ್ಷರಾಗಿ ಮಾಡಿ ಸಂವಿಧಾನ ಬರೆಯೋಕ್ಕೆ ಕೊಡ್ತಾರೆ. ಬಾಬಾ ಸಾಹೇಬರು ಇಡೀ ಪ್ರಪಂಚದಲ್ಲೇ ಯಾರೂ ಓದಿಲ್ಲ, ಇಬ್ಬರೇ ಓದಿರೋದು. 58,000 ಬುಕ್ ಓದವ್ರೆ ಲಂಡನ್ ಲೈಬ್ರರಿಯಲ್ಲಿ. ಅವ್ರು ಬಿಟ್ಟರೆ ನೆಕ್ಸ್ಟ್ ಕಾಲ್ ಮಾರ್ಕ್ಸು ಇವರೇ ಓದಿರೋದು. ಇವ್ರು ಓದ್ಬಿಟ್ಟು ಸಂವಿಧಾನನ ಬರೀತಾರೆ. ಸಂವಿಧಾನನ 2 ವರ್ಷ 18 ತಿಂಗಳು 11 ದಿವಸ ಬರೀತಾರೆ. ಸಂವಿಧಾನನ ಬರೆದು ನಮ್ಮ ದೇಶಕ್ಕೆ ಕೊಡ್ತಾರೆ. ಆವಾಗ 1 ವರ್ಷದಿಂದ ಅಡ್ಮಿನಿಸ್ಟ್ರೇಟ್ರು ಅದು ಇದು ನಮ್ಮ ದೇಶ 1 ವರ್ಷ ಸ್ವತಂತ್ರ ಬಂದೂ ಏನು ಮಾಡ್ತಾ ಇರಲಿಲ್ಲ. ಆವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ಕೊಟ್ಟು ನಮ್ಮ ಭಾರತಕ್ಕೊಂದು ಅಡ್ರೆಸ್ ವಿಳಾಸ ಕೊಟ್ಟರು. ಸಂವಿಧಾನ ಬರೆದು ಅದಕ್ಕೆ ಮೊದಲು ಭಾರತ ಅಂದರೆ ಏನು, ಭಾರತ ಅಂದ್ರಾಗ ಏನೂ ಇರೋಲ್ಲ, ಏನೂ ಗೊತ್ತಿರೋಲ್ಲ ಜನಗಳಿಗೆ. ಆಮೇಲೆ ಬಾಬಾ ಸಾಹೇಬ್ರೆಲ್ಲ ಹಕ್ಕುಗಳು ತಂದು ಕೊಟ್ರು, ನಮ್ಗೆ ಓಟಾಗಿ ತಂದು ಕೊಟ್ಟರು, ಅಂತರ್ಜಾತೀಯವಾಗಿ ತಂದು ಕೊಟ್ಟರು. 12 ಅವರ್ ಕೆಲಸ ಮಾಡ್ತಾ ಇದ್ದವ್ರನ್ನೆಲ್ಲ 8 ಅವರ್ ಕೆಲಸ ತಂದು ಕೊಟ್ಟರು. ಆಸ್ತಿ ಹಕ್ಕುಗಳು ತಂದು ಕೊಟ್ಟರು. ಆಮೇಲೆ ಮೂಲಭೂತ ಸೌಕರ್ಯಗಳೆಲ್ಲ ಹೆಣ್ಣು ಮಕ್ಕಳಿಗೆ ಅಡುಗೆ ಮನೆಯಲ್ಲೇ ಕೆಲಸ ಮಾಡಬೇಕಾಗಿತ್ತು. ಅಂಥವರು ಕಲ್ಪನಾ ಚಾವ್ಲಾ ಆಕಾಶಕ್ಕೆ ಹೋಗಿ ಏರೋಪ್ಲೇನ್ ಓಡಿಸ್ಬೇಕಂದ್ರೆ ಅಂಬೇಡ್ಕರಿಂದನೇ ಕಾರಣ. ಇವಾಗ ದ್ರೌಪದಿ ಮುರ್ಮು ಆಗಲಿ, ಬೇರೆ ಯಾರ್ಯಾರಾಗಲಿ ಎಲ್ಲ ಅವರೆಲ್ಲ ಸ್ಥಾನಮಾನಗಳಿಗೆ ಬರಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ. ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ನಮ್ಮ ಮುನಿಮಾರಪ್ಪನವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಯಾಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಹಲವಾರು ಸಂಘಟನೆಗಳಿದೆ, ಗಲ್ಲಿ ಗಲ್ಲಿ ಮೂಲೆ ಮೂಲೆ ಎಲ್ಲ ಕಡೆ ಸಂಘಟನೆಗಳಿದೆ. ಆದರೆ ಇವರೊಂದು ಅರ್ಥಪೂರ್ಣಕವಾಗಿ ಸಮಾಜದ ಕಟ್ಟ ಕಡೆ ವ್ಯಕ್ತಿ, ಅಂದರೆ ನಮ್ಮ ಕಡು ಬಡವರಾಗಿರ್ಬೋದು, ಜಾತಿ ಸಮುದಾಯ ಎಲ್ಲ ಹೊರಗಡೆ ಬಿಟ್ಟು ನಾವೆಲ್ಲ ಮೊದಲನೇದಾಗಿ ಸಮಾನತೆ,
ಈಗ ಮೊದಲು ನಾನು ಚಿಕ್ಕದಾಗಿ ಹೇಳಿ ಮುಗಿಸ್ತೀನಿ. ಮೊದಲನೇದಾಗಿ ಏನಿತ್ತಂದರೆ ಆಸ್ತಿ ಎಷ್ಟಿದೆ, ಜಮೀನು ಎಷ್ಟಿದೆ ಅಂತ ಕೇಳ್ತಾಯಿದ್ರು. ಈಗ ಏನು ಕೇಳ್ತಾರಂತೆ, ಎಷ್ಟು ಓದಿದ್ಯಾ, ನೀನೇನು ಓದಿದ್ಯಾ, ವಿದ್ಯಾವಂತರಾಗಿದ್ದೀರಾ ಅಂತ ಕೇಳ್ತಾರೆ. ಸೊ ಆ ವಿದ್ಯೆಗೆ ದೇವರು ಅಂತ ಹೇಳ್ಬೋದು. ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ಅವರ ಪುಣ್ಯ ದಿನ 135ನೇ ಜಯಂತ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಮನುಷ್ಯನಲ್ಲಿ ರಕ್ತ ಅನ್ನೋದು ಬಹಳ ದೊಡ್ಡ ಅಂಶ. ಅದನ್ನು ದಾನ ಮಾಡಿ ಅಂತ ಪೂರ್ವಕವಾಗಿ ಹೇಳಿ ಎಲ್ಲರೂ ರಕ್ತದಾನ ಮಾಡಿ, ಎಲ್ಲರೂ ಕೈ ಜೋಡಿಸಿ ನಮ್ಮ ಮುನಿಮಾರಪ್ಪನವರು ಮತ್ತು ಸೀನಣ್ಣವರು ಮತ್ತು ಇನ್ನೂ ಹಲವಾರು ಮುಖಂಡರು, ರವಿ ಅಣ್ಣವರು ಎಲ್ಲರೂ ಕೈ ಜೋಡಿಸಿ ಇವರಿಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡಬೇಕು ಅಂತ ನಾನು ನಿಮ್ಮೆಲ್ಲರ ಮುಂದೆ ಅರ್ಥಪೂರ್ಣವಾಗಿ ಆಚರಿಸ್ತಾ ಇರುವ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಅವರಿಗೆ ಅಭಿನಂದನೆ ಸಲ್ಲಿಸಿ ಜೈ ಭೀಮ ವಂದನೆ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆರ್ಥಿಕ ಎಲ್ಲರಿಗೂ ಶುಭಾಶಯಗಳು. ಇವತ್ತೇನು ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಕಡೆಯಿಂದ ನಾವು ಬ್ಲಡ್ ಡೊನೇಟ್ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ತಿದ್ದಾರೆ. ಅವರ ಜೊತೆಯಲ್ಲಿ ನಾವು ಸದಾ ಯಾವಾಗಲೂ ಅವರ ಬೆನ್ನೆಲುಬಾಗಿ ನಿಂತು ಹೋರಾಟವನ್ನು ಯಶಸ್ವಿ ಮಾಡ್ತೀವಿ. ಯಾಕಂದರೆ ಅವರು ಯಾವತ್ತಿದ್ರೂ ಬಡವರ ಪರ, ನೊಂದವರ ಪರ, ಕಷ್ಟ ಅಂತ ನಾವು ರಾತ್ರಿ 1 ಗಂಟೆ ಫೋನ್ ಮಾಡಿದ್ರು ನಮ್ಮ ಕಾಲ್ಗಳನ್ನು ಎತ್ತಿ ಅವರ ಏನು ಸಮಸ್ಯೆ ಇದೆ ಅಂತ ಕೇಳಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಯಾವುದೇ ಸಮಯ ಆದರೂ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಅವ್ರ ಜೊತೆ ಇಡೀ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಎಲ್ಲ ಮುಖಂಡರು ನಾವು ಜೊತೆ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳು. ಜೈ ಭೀಮ್. ಜೈ ಭೀಮ್. ಇದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನೋತ್ಸವದಂದು ಜಯಂತಿಯದ್ದು ಎಲ್ರಿಗೂ ಶುಭಾಶಯ ಕೊಡ್ತೀನಿ. ನಾನು ಇದೇ ಫಸ್ಟ್ ಟೈಮ್ ನಾನು ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಮತ್ತು ನಮ್ಮ ಡಾಕ್ಟರ್ BM ಮುನಿಮಾರಪ್ಪ ಸರ್ ಅವರು ಮತ್ತು ಜೈ ಭೀಮ್ ಸೀನಾ ಸರ್ ಅವರು ಮತ್ತು ಎಲ್ಲ ನಮ್ಮ ಸಂಘಟನೆ ಮುಖಂಡರಿಗೂ ಜೈ ಭೀಮ್, ಜೈ ವಂದನೆಗಳು. ಎಲ್ರಿಗೂ ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಬಂದು ಸೇರಿದ್ದಕ್ಕೆ. ಒಂದೇ ಒಂದು ಮೆಸೇಜ್ ಎಲ್ರಿಗೂ ತಿಳಿಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋದ ಸಂವಿಧಾನ ಆಗಲಿ, ಹೋರಾಟಗಳಾಗಲಿ ಒಂದು ಜಾತಿಗೆ ಅಥವಾ ಒಂದು ಸಮುದಾಯದ ಜನಕ್ಕೆ ಸೀಮಿತ ಅಲ್ಲ. ನಾವು ಫಾಲೋ ಮಾಡ್ತಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಜಾತಿಯವರು, ಪ್ರತಿಯೊಂದು ಮತದವರು ಫಾಲೋ ಮಾಡ್ತಾರೆ. ವಿ ಆರ್ ಇಂಡಿಯನ್ಸ್ ಬಿಫೋರ್ ವಿ ಆರ್ ಹಿಂದೂಸ್ ಆರ್ ನಾವು ಯಾವುದೇ ಕ್ಯಾಸ್ಟಿಗೆ ಬಿಲಾಂಗ್ ಆಗೋಕ್ಕೆ ಮುಂಚೆ ವಿ ಆರ್ ಇಂಡಿಯನ್ಸ್. ಅದನ್ನು ನೆನ್ಪಿಟ್ಕೊಳ್ಳಿ. ದ ಕಾನ್ಸ್ಟಿಟ್ಯೂಷನ್ ಇಸ್ ಫಾರ್ ಇಂಡಿಯಾ, ನಾಟ್ ಫಾರ್ ಅ ಗ್ರೂಪ್ ಆಫ್ ಪೀಪಲ್ ಆರ್ ಗ್ರೂಪ್ ಆಫ್ ಕಮ್ಯುನಿಟಿ. ಸೊ ಇದನ್ನು ನೆನ್ಪಿಟ್ಕೊಂಡು ಎಲ್ಲರೂ ಸಂವಿಧಾನಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅದನ್ನು ರಚನೆ ಮಾಡಿದಂಥ ಬಾಬಾ ಸಾಹೇಬರಿಗೂ ಅಷ್ಟೇ ಮರ್ಯಾದೆ ಕೊಡಬೇಕು, ಬೆಲೆನೂ ಕೊಡಬೇಕು. ಥ್ಯಾಂಕ್ ಯು. ಎಲ್ರಿಗೂ ಜೈ ಭೀಮ್. ಜೈ ಭೀಮ್. ಇಂದು ಮಹಾನ್ ಮಹಾತ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ರಕ್ತದಾನ ಮಾಡಿದ್ದೇನೆ, ನೀವು ಸಹ ಮಾಡಿ. ನೀವು ಮಾಡುವ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸುತ್ತದೆ. ಧನ್ಯವಾದಗಳು. ಜೈ ಭೀಮ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.